ಕಬಾಬ್, ಕಲರ್ ಚಿಕನ್. ಕುದಿಯೋ ಎಣ್ಣೆಯಲ್ಲಿ ಕಬಾಬ್ ರಂಗೇರಿದರೆ ಫಿಶ್ ಕೂಡ ಕೆಂಪೇರಿವೆ. ಆದ್ರೆ ಈಗ ಕಬಾಬ್ಗಳಿಗೆ ಈ ರೀತಿ ಮೆರುಗು ಕೊಡುವ ಫುಡ್ ಕಲರ್ ಅನ್ನ ರಾಜ್ಯ ಸರ್ಕಾರ ಬ್ಯಾನ್ ಮಾಡಿದೆ. ಕಬಾಬ್ಗಳಲ್ಲಿ ಬಳಸುವಂತಿಲ್ಲ ಕೃತಕ ಫುಡ್ ಕಲರ್. ಕಬಾಬ್ಗಳಲ್ಲಿ ಕಲರ್ ಬಳಸಿದ್ದು ಗೊತ್ತಾದರೆ 10 ಲಕ್ಷ ತನಕ ದಂಡ. ಹೌದು, ಕಬಾಬ್ಗಳಲ್ಲಿ ಬಳಸುವ ಫುಡ್ ಕಲರ್ಗೆ ಆರೋಗ್ಯ ಮತ್ತು ಆಹಾರ ಸುರಕ್ಷತಾ ಇಲಾಖೆ ನಿಷೇಧ ವಿಧಿಸಿದೆ. ವೆರೈಟಿ ಕೃತಕ ಕಲರ್ ಬಳಸಿ ಗ್ರಾಹಕರನ್ನು ಸೆಳೆಯಲು ಮುಂದಾಗುತ್ತಿದ್ದವರಿಗೆ ಶಾಕ್ ಕೊಟ್ಟಿದೆ. ರಾಜ್ಯಾದ್ಯಂತ ಮಾರಾಟ ಮಾಡುತ್ತಿದ್ದ 39 ಮಾದರಿಗಳನ್ನ ಸಂಗ್ರಹಿಸಿ ಲ್ಯಾಬ್ಗೆ ಕಳುಹಿಸಿದ್ರು. ಈ ವೇಳೆ 8 ಕಬಾಬ್ ಮಾದರಿಗಳು ಕೃತಕ ಬಣ್ಣ ಹೊಂದಿವೆ ಎಂದು ಪತ್ತೆಯಾಗಿವೆ. ಇನ್ನು ಕೃತಕ ಬಣ್ಣಗಳಾದ ಸನ್ಸೆಟ್ ಯೆಲ್ಲೋ ಮಾದರಿಯ ಕಬಾಬ್ ಮತ್ತು ಕಾರ್ಮೋಸಿನ್ ಮಾದರಿಯ ಕಬಾಬ್ ಆರೋಗ್ಯಕ್ಕೆ ಹಾನಿಕಾರವೆಂದು ಸಾಬೀತಾಗಿದೆ. ಇನ್ನು ನೀವೇನಾದರೂ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ ಆಕ್ಟ್ 2006ರ ನಿಯಮ 3ರ ಅಡಿ ಒಂದು ವೇಳೆ ನೀವು ಫುಡ್ ಕಲರ್ ಬಳಸಿದ್ದು ಗೊತ್ತಾದರೆ 10 ಲಕ್ಷ ದಂಡ ವಿಧಿಸುವುದಾಗಿ ರಾಜ್ಯ ಸರ್ಕಾರ ಕಟ್ಟೆಚ್ಚರ ವಿಧಿಸಿದೆ. ಇನ್ನು ಈ ಹಿನ್ನೆಲೆಯಲ್ಲಿ ಆಹಾರ ತಯಾರಿಕೆಯಲ್ಲಿ ಯಾವುದೇ ಕೃತಕ ಬಣ್ಣಗಳನ್ನು ಬಳಸುವುದಕ್ಕೆ ಅವಕಾಶವಿಲ್ಲ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಉಲ್ಲಂಘನೆಯ ಪ್ರಕರಣಗಳು ಕಂಡುಬಂದಲ್ಲಿ ತಯಾರಿಸುವವರ ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ನಿಯಮ 59ರ ಅಡಿ 7 ವರ್ಷಗಳಿಂದ ಜೀವಾವಧಿ ಅವಧಿಯವರೆಗೆ ಜೈಲು ಶಿಕ್ಷೆಯನ್ನು ಮತ್ತು ರು 10 ಲಕ್ಷಗಳವರೆಗೆ ದಂಡವನ್ನ ವಿಧಿಸಲು ನ್ಯಾಯಾಲಯದಲ್ಲಿ ಮೊಕದ್ದಮೆಗಳನ್ನ ದಾಖಲಿಸುವುದು ಎಂದು ಎಚ್ಚರಿಕೆಯನ್ನ ಕೂಡ ನೀಡಲಾಗಿದೆ.